ಮತ್ತೊಂದು ಕಡೆ ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರಾ ಡ್ಯಾಮ್ಗೆ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. 105 TMC ಸಾಮರ್ಥ್ಯವನ್ನು ಹೊಂದಿರುವಂತಹ ಡ್ಯಾಮ್ನಲ್ಲಿ 82 TMC ನೀರು ಸಂಗ್ರಹ ಆಗಿದೆ. ಈಗಾಗಲೇ ಒಂದು ತಿಂಗಳಲ್ಲಿ ಡ್ಯಾಮ್ಗೆ 70ಕ್ಕೂ ಹೆಚ್ಚು TMC ನೀರು ಹರಿದು ಬಂದಿದೆ. ಹೊಸಪೇಟೆಯಲ್ಲಿರುವಂತಹ TB ಡ್ಯಾಮ್ ಇದು. TB ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ವಿಜಯನಗರದ ಹೊಸಪೇಟೆಯ ಹೊರಭಾಗದಲ್ಲಿ ಇರುವಂತಹ ಡ್ಯಾಮ್ ಇದು. ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆ ಆಗಿದ್ದರಿಂದ ಈಗ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ನಾನು ಸದ್ಯ ಇದ್ದಾಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಒಂದು ವಿಹಂಗಮ ದೃಶ್ಯವನ್ನು ಕೂಡ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಮೇಲ್ಭಾಗದಿಂದ ಈಗ ವಿಹಂಗಮ ನೋಟನ್ನು ಕೂಡ ಈಗಾಗಲೇ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಖಾಲಿಯಾಗಿ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿತ್ತು. ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ಒಳಹರಿವಿನ ನೀರು ಬಂದಿದ್ದರಿಂದ ಈ ವರ್ಷ ತುಂಗಭದ್ರಾ ಜಲಾಶಯ ಇದೀಗ ಜೀವಕಳೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿ ಕೂಡ ನೋಡಬಹುದು. ಈಗಾಗಲೇ ತುಂಗಭದ್ರಾ ಜಲಾನಯನ ವ್ಯಾಪ್ತಿಯಲ್ಲಿ ಅಂದರೆ ಈ ಬಾರಿ ಅತ್ಯಂತ ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆಯಾಗಿದ್ದರಿಂದ ಈ ಭಾಗದಲ್ಲಿ ಒಂದು ರೀತಿಯಾಗಿ ಗುಳೆ ಹೋಗುವಂಥ ಪ್ರಸಂಗ ಕೂಡ ನಿರ್ಮಾಣ ಆಗಿತ್ತು. ಮಳೆಯನ್ನೇ ನಂಬಿ ಸಾವಿರಾರು ಎಕರೆಯಲ್ಲಿ ಬಿತ್ತನೆ ಮಾಡಿದಂಥ ರೈತರು ಇವತ್ತು ಬೆಳೆಯಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ರೈತ ಸಮುದಾಯ ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆಯಾಗಿದ್ದರಿಂದ ಇವತ್ತು 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇವತ್ತು ನೀರನ್ನು ಅಪಾರ ಪ್ರಮಾಣದ ನೀರು ಕೂಡ ಬಂದಿರತಕ್ಕಂಥದ್ದು. 105 TMC ಸಂಗ್ರಹ ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ 80ಕ್ಕೂ ಹೆಚ್ಚು TMC ನೀರನ್ನು ಕೂಡ ಈಗಾಗಲೇ ಸಂಗ್ರಹ ಆಗಿರ್ತಕ್ಕಂತಹದ್ದು. ಕೇವಲ 2 ತಿಂಗಳ ಹಿಂದೆ 9 TMCಗೆ ನೀರು ತಲುಪಿರ್ತಕ್ಕಂಥ ಈ ಒಂದು ಜಲಾಶಯ ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯಾಗಿದ್ದರಿಂದ ಬರೋಬ್ಬರಿ 70 TMCಗೂ ಅಧಿಕ ನೀರು ಈಗ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬಂದು ಸಂಗ್ರಹಣೆ ಆಗಿರ್ತಕ್ಕಂತಹದ್ದು. ಕ್ರಸ್ಟ್ ಗೇಟ್ ನಂಬರ್ 19 ಕೊಚ್ಚಿ ಹೋದ ಬಳಿಕ ಇದೇ ಮೊದಲ ಬಾರಿಗೆ ಗೇಟನ್ನು ಅಳವಡಿಸಿದ ಬಳಿಕ ಅಪಾರ ಪ್ರಮಾಣದ ನೀರು ಈಗ ತುಂಗಭದ್ರಾ ಜಲಾಶಯಕ್ಕೆ ಬಂದು ಈಗ ತುಂಗಭದ್ರಾ ಜಲಾಶಯ ಜೀವಕಳೆಯನ್ನು ಪಡೆದುಕೊಂಡಿರ್ತಕ್ಕಂತಹದ್ದು. ಈ ಬಾರಿ ತುಂಗಭದ್ರಾ ಜಲಾಶಯ ತುಂಬುತ್ತೋ ಇಲ್ವೋ ಅನ್ನುವಂಥ ಆತಂಕ ಈ ಭಾಗದ ರೈತರಲ್ಲಿ ಕೂಡ ಆತಂಕ ಮನೆ ಮಾಡಿತ್ತು. ಈಗ ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿಯತ್ತ ಈಗ ಬಂದಿರತಕ್ಕಂತಹದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.